ಆತ್ಮೀಯರೇ ಸ್ಯಾಲಡ್ ದುರಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ. ಕನ್ನಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್, ಸ್ಯಾಲಡ್ನ ಡೈನಮೈಟ್, ಸ್ಯಾಲಡ್ನ ಪವರ್ ಬ್ಯಾಂಕ್, ಎವರ್ ಯಂಗ್ ಚಿರ ಯುವಕ ಶಿವರಾಜ್ ಕುಮಾರ್ ಅವರ ಸಿನಿ ಕರಿಯರ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಭೈರತಿ ರಣಗಲ್ ಅದ್ದೂರಿಯಾಗಿ ತೆರೆಗೆ ಅಪ್ಪಳಿಸಿದ ಭೈರತಿ ರಣಗಲ್ ಸಿನಿಮಾಗೆ ಎಲ್ಲೆಡೆ ಜಬರ್ದಸ್ತಾದ ಪ್ರಶಂಸೆ ಸಿಗುತ್ತದೆ. ಹೇಗಿದೆ ಭೈರತಿ ರಣಗಲ್ ಸಿನಿಮಾ? ಮಫ್ತಿ ಸಿನಿಮಾದ ಪ್ರಿಕ್ವೆಲ್ ಭೈರತಿ ರಣಗಲ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಕಣ್ಣಲ್ಲ ಕ್ಯಾರೆಕ್ಟರೈಸೇಷನ್ನ ನರೇಷನ್ ಮಾಡುವ ರೀತಿ ಭಾರತೀಯ ಸಿನಿಮಾ ರಂಗವನ್ನು ಫೀದಾ ಮಾಡಿದೆ. ರೋಣಾಪುರಕ್ಕೆ ರಾಕ್ಷಸನೂ ರಕ್ಷಕನೂ ಆಗಿ ರಣಗಲ್ನ ರಾಜ್ಯಭಾರ ಮಾಡಿದ್ದ ಭೈರತಿ ರಣಗಲ್ ಈಗ ಭೈರತಿ ರಣಗಲ್ ಯಾರು, ಆತನ ಬ್ಯಾಕ್ಗ್ರೌಂಡ್ ಏನು, ಆತನ ರೋಚಕತೆಯನ್ನು ತೆರೆ ಮೇಲೆ ಪ್ರಿಕ್ವೆಲ್ ಮೂಲಕ ತಂದಿದ್ದಾರೆ ಡೈರೆಕ್ಟರ್ ನರ್ತನ್. ತನ್ನ ಜನರಿಗೆ ಒಳ್ಳೆಯದು ಮಾಡಬೇಕು, ತನ್ನ ಜನರ ರಕ್ಷಣೆಗೆ ನಿಲ್ಲಬೇಕು, ಕಾವಲಿಗನಾಗಿ ಅದಕ್ಕಾಗಿ ಪ್ರಾಣ ತೆಗೆಯೋಕ್ಕೂ ಸಿದ್ಧ, ಪ್ರಾಣ ಕೊಡೋದಕ್ಕೂ ಸಿದ್ಧ ಎಂದು ರಣಗಲ್ ಶಪಥ ಮಾಡಿದ್ಯಾಕೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ತಂಗಿ ಯಾಕೆ ಅಣ್ಣನ ಜೊತೆ ಮಾತನಾಡಲ್ಲ? ರಣಗಲ್ ಮಾಫಿಯಾ ಡಾನ್ ಆಗಿ ಬದಲಾಗಿದ್ಯಾಕೆ? ಇವೆಲ್ಲ ಉತ್ತರಗಳಿಗೆ ಪ್ರಶ್ನೆಗಳಿಗೆ ಮಫ್ತಿ ಸಿನಿಮಾ ಎಲ್ಲರಲ್ಲ ಕಾತುರವನ್ನು ಉಂಟು ಮಾಡಿತ್ತು. ಇವೆಲ್ಲ ಪ್ರಶ್ನೆಗಳಿಗೆ ಭೈರತಿ ರಣಗಲ್ ಸಿನಿಮಾದಲ್ಲಿ ಉತ್ತರವನ್ನು ನೀಡಿದ್ದಾರೆ. ಪಕ್ಕಾ ಮಾಸ್ ಎಲಿಮೆಂಟ್ಸ್ಗಳ ಜಬರ್ದಸ್ತಾದ ಸಿನಿಮಾ ಭೈರತಿ ರಣಗಲ್. ಶಿವರಾಜ್ ಕುಮಾರ್ ಅವರ ಹೈ ವೋಲ್ಟೇಜ್ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಕಣ್ಣಲ್ಲ ಕ್ಯಾರೆಕ್ಟರೈಸೇಷನ್ನ ನರೇಷನ್ ಮಾಡುವ ರೀತಿ ಅದ್ಭುತವಾಗಿದೆ. ಭೈರತಿ ರಣಗಲ್ ಟೀಸರ್ ಬಂದಾಗಿಂದಲೇ ಎಲ್ಲರ ಗಮನವನ್ನು ಸೆಳೆದಿತ್ತು. ವಕೀಲನಾಗಿ, ಅಡ್ವೊಕೇಟ್ ಆಗಿ, ಡಾನ್ ಆಗಿ ಡ್ಯುವೆಲ್ ಶೇಡ್ನಲ್ಲಿ ಕಮಾಲ್ ಮಾಡಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ತೊಟ್ಟು ಕಮಾಲ್ ಮಾಡಿದ್ದಾರೆ. ರೋಣಾಪುರದ ಮಾಫಿಯಾ ಡಾನ್ ರಣಗಲ್ ಬಂಧನದೊಂದಿಗೆ ಮಫ್ತಿ ಸಿನಿಮಾ ಕಥೆಯ ಕ್ಲೈಮ್ಯಾಕ್ಸ್ ಮುಗಿದಿತ್ತು. ಇದೀಗ ರಣಗಲ್ ಜೈಲಿನಿದ್ದಾನೆ, ಅಲ್ಲಿಂದಲೇ ಕತೆ ಪ್ರಾರಂಭವಾಗುತ್ತದೆ. 21 ವರ್ಷಗಳ ಬ್ಯಾಕ್ ಡ್ರಾಪ್ ಹಿಂದಕ್ಕೆ ಹೋಗುತ್ತದೆ ಸ್ಟೋರಿ. ರಣಗಲ್ ಬಾಲ್ಯದ ದಿನಗಳು. ಊರಿನಲ್ಲಿ ನೀರಿಗಾಗಿ ಹಾಹಾಕಾರ. ಸರ್ಕಾರಕ್ಕೆ ಎಷ್ಟೇ ಅರ್ಜಿ ಸಲ್ಲಿಸಿದರೂ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸರ್ಕಾರಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬೇಸತ್ತ ಬಾಲಕ ರಣಗಲ್ ಸರ್ಕಾರಿ ಕಚೇರಿಗೆ ಬಾಂಬಿಟ್ಟು 6 ಜನರನ್ನು ಕೊಲ್ಲುತ್ತಾನೆ. ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿ 21 ವರ್ಷ ರಿಮೈಂಡೂಮ್ನಲ್ಲಿ ಇರಬೇಕಾಗುತ್ತದೆ. ಆದರೆ ಅವನಿಂದಲೇ ರೋಣಾಪುರಕ್ಕೆ ನೀರು ಬರುವಂತಾಗುತ್ತದೆ. ಈ ಪ್ರಯತ್ನದಲ್ಲಿ ಕಬ್ಬಿಣದ ನಿಕ್ಷೇಪ ಇರುವುದು ಪತ್ತೆಯಾಗಿ, ಇಲ್ಲಿ ಐರನ್ ಓರ್ ಇರುವುದು ಪತ್ತೆಯಾಗಿ, ಪರಾಡೆ ರಾಹುಲ್ ಬೋಸ್ ಅಕ್ರಮ ಕೈಗಾರಿಕೆಯನ್ನು ಪ್ರಾರಂಭಿಸುತ್ತಾನೆ. ರೋಣಾಪುರದಲ್ಲಿ ಸಾವಿರಾರು ಜನ ಆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಜೀತದಾಳ ಬಿಡುತ್ತಾರೆ. ಜೈಲಿನಲ್ಲೇ ಓದಿ ವಕೀಲನಾಗುವ ರಣಗಲ್ ಹೊರ ಬರುವ ವೇಳೆಗೆ ಪರಾಡೆಯ ದಬ್ಬಾಳಿಕೆ ಜೋರಾಗಿರುತ್ತದೆ. ಆದ್ದರಿಂದ ಕಾರ್ಖಾನೆಯ ಕಾರ್ಮಿಕರು ಸಂಕಷ್ಟವನ್ನು ಎದುರಿಸುತ್ತಿರುತ್ತಾರೆ. ಅವರ ಬೆಂಬಲಕ್ಕೆ ರಣಗಲ್ ನಿಲ್ತಾನೆ. ಆತ ಲಾಯರಿಂದ ಯಾಕೆ ಡಾನ್ ಆಗಿ ಪರಿವರ್ತನೆಯಾಗುತ್ತಾನೆ ಎಂಬುದೇ ಸಿನಿಮಾದ ರೋಚಕ ಸ್ಟೋರಿ. ಕಾನೂನು ಪ್ರಕಾರ ನ್ಯಾಯ ಕೊಡಿಸಲು ಸಾಧ್ಯವಾಗದೇ ಇದ್ದಾಗ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಕಾದ ಸಂದರ್ಭ ಬಂದರೆ ಏನಾಗುತ್ತೆ ಎನ್ನುವುದೇ ಭೈರತಿ ರಣಗಲ್ ಸ್ಟೋರಿ. ಕಾವಲಿಗ ಸಾಂಗ್ನ ಲಿರಿಕ್ಸ್ ಮನೋಜ್ಞವಾಗಿ ಮೂಡಿ ಬಂದಿದೆ. ಕಾವಲಿಗ ಸಾಂಗ್ ನೆಕ್ಸ್ಟ್ ಲೆವೆಲಲ್ಲಿದೆ. ಶಿವರಾಜ್ ಕುಮಾರ್ ಅವರು ಆರ್ಭಟಿಸಿದ್ದಾರೆ. ಕಣ್ಣಲ್ಲೇ ಕ್ಯಾರೆಕ್ಟರೈಸೇಷನ್ ನರೇಷನ್ ಮಾಡುವ ರೀತಿ, ಅವರ ಕಡಕ್ ಲುಕ್, ಮಾಸ್ ಎಲಿಮೆಂಟ್ಸ್, ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ಟನ್ನು ಸ್ಯಾಂಡಲ್ವುಡ್ಗೆ ನೀಡಿದ್ದಾರೆ ನರ್ತನ್ ಡೈರೆಕ್ಟರ್ ಅವರು. ಫಸ್ಟ್ ಹಾಫ್ನಲ್ಲಿ ಶಿವಣ್ಣರವರ ಮಾತು ಕಮ್ಮಿ. ರೋಣಾಪುರದ ಜನರ ನೋವು, ಕಾರ್ಮಿಕರ ಸಂಕಷ್ಟಗಳ ಸುತ್ತ ಕಥೆಯನ್ನು ಹೆಣೆಯಲಾಗಿದೆ. ಘಟ್ಟ ಎಂಬ ಸೈಕೋ ರಾಕ್ಷಸನ ಆರ್ಭಟವು ಇಲ್ಲಿ ಜೋರಾಗಿದೆ. ವಕೀಲರಾಗಿ ಜನರ ಪರ ನಿಲ್ಲುವ ರಣಗಲ್ ಮೇಲೆ ಊರಿನ ಸರ್ಕಾರಿ ಆಸ್ಪತ್ರೆಗೆ ಬರುವ ವೈದ್ಯೆ ರುಕ್ಮಿಣಿ ವಸಂತ್ ಮೇಲೆ ಪ್ರೀತಿ ಹುಟ್ಟುತ್ತದೆ. ಕಾರ್ಖಾನೆ ಕಾರ್ಮಿಕರು ತಮಗಾದ ಅನ್ಯಾಯಕ್ಕೆ ನ್ಯಾಯ ಕೇಳಿದಕ್ಕೆ ಜೀವವನ್ನೇ ಕಳೆದುಕೊಳ್ಳುತ್ತಾರೆ. ಅಲ್ಲಿಗೆ ರಣಗಲ್ ಕರಿಕೋಟು ಪಕ್ಕಕ್ಕಿಟ್ಟು ಲಾಂಗ್ ಹಿಡಿದುಕೊಂಡು ಸೆಕೆಂಡ್ ಹಾಫ್ನಲ್ಲಿ ಎಂಟ್ರಿ ಕೊಡ್ತಾರೆ. ಜಬರ್ದಸ್ತಾಗಿ ಮೂಡಿ ಬಂದಿದೆ. ನರ್ತನ್ ಅವರ ಸಂಭಾಷಣೆ ಪ್ರತಿಯೊಂದು ಸೀಕ್ವೆನ್ಸ್ಗಳಿಗೂ ಸಿಂಕ್ ಆಗಿದೆ. ಟೈಟಲ್ ಟ್ರ್ಯಾಕ್ ಅಂತೂ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗೆ ಕಿಕ್ ಕೊಡುತ್ತದೆ. ಈ ಸಿನಿಮಾದಲ್ಲಿ ಎಲ್ಲ ಸ್ಟಾರ್ ಕ್ಯಾಸ್ಟ್ ಜಬರ್ದಸ್ತಾಗಿ ಮೂಡಿ ಬಂದಿದೆ. ಅವಿನಾಶ್ ರವರು ಸಖತ್ತಾಗಿ ನಟಿಸಿದ್ದಾರೆ. ಕಾರ್ಮಿಕರ ನಾಯಕ ವರದಾಗಿ ಗೋಪಾಲ್ ಕೃಷ್ಣ ದೇಶಪಾಂಡೆ, ಕೈಗಾರಿಕೋದ್ಯಮಿ ಯಾಗಿ ರಾಹುಲ್ ಬೋಸ್ ರವರು ಅದ್ಭುತ ಮನೋಜ್ಞವಾಗಿ ನಟಿಸಿದ್ದಾರೆ. ಆತನ ಬಂಟನಾಗಿ ಅವಿನಾಶ್,
ಶಿವರಾಜ್ ಕುಮಾರ್ ಅವರ ಸಹೋದರಿಯಾಗಿ ಛಾಯಾ ಸಿಂಗ್ ಮನೋಜ್ಞವಾಗಿ ನಟಿಸಿದ್ದಾರೆ. ಅಲ್ಲಲ್ಲಿ ನಟ ರಮೇಶ್ ಅರವಿಂದ್ ತಮ್ಮ ಹಿನ್ನೆಲೆ ಧ್ವನಿ ಮೂಲಕ ರಣಗಲ್ ಚರಿತ್ರೆ ಹೇಳುತ್ತಾ ಸಾಗುತ್ತಾರೆ. ಟೆಕ್ನಿಕಲಿ ಹೈಲಿ ಟೆಕ್ನಿಫೈಡ್ ಸಿನಿಮಾ ಭೈರತಿ ರಣಗಲ್. ಕತೆ ಸಿಂಪಲ್ ಆಗಿದ್ದರೂ ನರ್ತನ್ ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡಿರುವ ರೀತಿ, ತೆರೆ ಮೇಲೆ ಪ್ರೆಸೆಂಟ್ ಮಾಡಿರುವ ರೀತಿ ಜಬರ್ದಸ್ತಾಗಿದೆ. ರವಿ ಬಸವರ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್, ರೀ ರೆಕಾರ್ಡಿಂಗ್, ಮ್ಯೂಸಿಕ್ ಸನ್ನಿವೇಶಕ್ಕೆ ಸಿಂಕ್ರನೈಸ್ ಆಗಿದೆ. ಭಾವನಾತ್ಮಕ ಸನ್ನಿವೇಶಗಳನ್ನು ಸಂಗೀತದ ಮೂಲಕವೇ ಜನರ ಮನಸ್ಸಿಗೆ ನಾಟುವಂತೆ ಮಾಡಿದ್ದಾರೆ. ಜಬರ್ದಸ್ತಾದ ಹೈ ವೋಲ್ಟೇಜ್ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ, ಖಡಕ್ಕಾದ ರಾ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಶಿವಣ್ಣ ಕಮಾಲ್ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಅವರ ಎಲಿವೇಶನ್. ಶಿವರಾಜ್ ಕುಮಾರ್ ಅವರೇ ಭೈರತಿ ರಣಗಲ್ ಸಿನಿಮಾದ ಮೇಜರ್ ಹೈಲೈಟ್, ಮೇಜರ್ ಸ್ಟ್ರೆಂತ್. ಈ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು. ಕರ್ನಾಟಕ ರಾಜ್ಯಾದ್ಯಂತ ಭೈರತಿ ರಣಗಲ್ಗೆ ಎಲ್ಲೆಡೆ ಅದ್ಭುತವಾದ ಪ್ರಶಂಸೆ ಸಿಗುತ್ತದೆ. ಸ್ಯಾಂಡಲ್ವುಡ್ನ ಎಲ್ಲ ಸಿನಿಮಾ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ, ರೋಚಕ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನೋದನ್ನ ಪ್ರೆಸ್ಗೆ ಸಬ್ಸ್ಕ್ರೈಬ್ ಆಗಿ. ಫಾರ್ ಲೇಟೆಸ್ಟ್ ವಾಟ್ ಆಫ್ ಅಪ್ಡೇಟ್ಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಟೆಲಿಸಿಯಸ್ಟ್, astonishing updates, Indian film industry, exclusive day-to-day box office collection details of all movies. Subscribe to YouTube channel. ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ರೆಸ್ ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ. ಕನ್ನಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್, ಸ್ಯಾಂಡಲ್ವುಡ್ನ ಡೈನಮೈಟ್, ಸ್ಯಾಂಡಲ್ವುಡ್ನ ಪವರ್ ಬ್ಯಾಂಕ್, ಎವರ್ ಯಂಗ್ ಚಿರ ಯುವಕ ಶಿವರಾಜ್ ಕುಮಾರ್ ಅವರ ಸಿನಿ ಕರಿಯರ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಭೈರತಿ ರಣಗಲ್. ಅದ್ದೂರಿಯಾಗಿ ತೆರೆಗೆ ಅಪ್ಪಳಿಸಿದ ಭೈರತಿ ರಣಗಲ್ ಸಿನಿಮಾಗೆ ಎಲ್ಲೆಡೆ ಜಬರ್ದಸ್ತಾದ ಪ್ರಶಂಸೆ ಸಿಗುತ್ತದೆ. ಹೇಗಿದೆ ಭೈರತಿ ರಣಗಲ್ ಸಿನಿಮಾ? ಮಫ್ತಿ ಸಿನಿಮಾದ ಪ್ರಿಕ್ವೆಲ್ ಭೈರತಿ ರಣಗಲ್. ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಕನ್ನಡ ಕ್ಯಾರೆಕ್ಟರೈಸೇಷನ್ನ ನರೇಷನ್ ಮಾಡುವ ರೀತಿ ಭಾರತೀಯ ಸಿನಿಮಾ ರಂಗವನ್ನು ಫೀದಾ ಮಾಡಿದೆ. ರೋಣಾಪುರಕ್ಕೆ ರಾಕ್ಷಸನೂ ರಕ್ಷಕನೂ ಆಗಿ